ಏನ್ ಅಂತೀರ ನೀವು ಡೈಲಿ ಊಟ? ಹೇಳ್ರಿ ಏನಾಗಲ್ಲ. ನಾವು ಪುಟ್ಟಿ ಹೊತ್ಕೊಂಡ್ ತಿರುಗ್ತಿದ್ವಿ ಓಣೆಗೆ. ಈಗ ಯಾರೋ ಒಬ್ರು ಗಾಡಿ ಕೊಡ್ಸಿರಲ್ಲ, ಗಾಡಿ ಕೊಡ್ಸಿಂದ ಈಗ 8-9 ವರ್ಷ ಆತ್ ಮಾರಕ್. ಎಷ್ಟಂತ ಕುಂದಿರ್ತಿ, ಎಷ್ಟಂತ ಏನ್ ಮಾಡ್ತೀವಿ? ಮನ್ಯಾಗ ಅಡಿಗೆ ಮಾಡೋರದಾರ, ಕೆಲಸ ಮಾಡೋರದಾರ, ಮಕ್ಳಿಂದ 5 ಪೈಸೆ ಇಸ್ಕೋಬಾರ್ದು. ನಾವು ಅವ್ರಿಗೆ ಕೊಡೋಣ. ಅಮ್ಮ ಈಗ ನಿಮ್ಗೆ 74 ವರ್ಷ ಆದ್ರೂನು ಇನ್ನೂ ಅವ್ರಿಗೆ ಕೊಡೋ ಇದು ಇದೈತಾ? ಕೊಡ್ದೇನೆ 10,000 15,000 ಹಿಂಗಾಗುತ್ತೆ. ವಾರಕ್ಕೊಮ್ಮೆ ಕಟ್ಟಿ ತಗೊಂಡ್ಬರ್ತಾರೆ. ಲಕ್ಷ್ಮೀ ಪೂರ್ಣ ಅಲ್ಲಿ ಹಿಂದೆ ಯಶಸ್ ಮಾಲ್ ಐತಲ್ಲ, ಅಲ್ಲಿ ಆ ಕಡೆಗೆ ಅದು ಭಾಳ ಹೋಗೇನಿ. ಸ್ನೇಹಿತರೆ, ನಾವ್ ಇರೋದು ವಿದ್ಯಾನಗರದಲ್ಲಿ ಇರ್ತಕ್ಕಂಥ ಒಂದು ಆಂಜನೇಯ ದೇವಸ್ಥಾನ ಹತ್ರ. ಈ ಆಂಜನೇಯ ದೇವಸ್ಥಾನದ ಮುಂದೆ ಒಂದು ವಯಸ್ಸಾಗಿರ್ತಕ್ಕಂಥ ಅಜ್ಜಿ ಸುಮಾರು ವರ್ಷದಿಂದ ಒಂದು ಹೂನ ಮಾರ್ಕೊಂತ ಬರ್ತಾ ಇದೆ. ಆ ಹೂ ಮಾರ್ತಕ್ಕಂಥ ಅಜ್ಜಿನ ಮಾತಾಡ್ಸೋಣ ಬನ್ನಿ. ಅವ್ರಿಗೆ ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತಾ ಇದಾರೆ, ಅವ್ರಿಗೆ ವಯಸ್ಸಾದ್ರೂ ಕೂಡ ಈಗ ಯಾಕೆ ಕೆಲಸ ಮಾಡ್ತಾ ಇದಾರೆ ಅನ್ನೋದನ್ನ ಕೇಳೋಣ. ಸ್ನೇಹಿತರೆ, ಇಲ್ಲಿ ಆಂಜನೇಯ ದೇವಸ್ಥಾನ ಇರೋದು. ಆಂಜನೇಯ ದೇವಸ್ಥಾನ ಮುಂದೆನೆ ಇಲ್ಲೊಂದು ಅಜ್ಜಿ ಸುಮಾರು ವರ್ಷದಿಂದ ಹೂ ಮಾರ್ತಾ ಇದೆ. ಈ ಅಜ್ಜಿಗೆ ವಯಸ್ಸು ಕೂಡ ಜಾಸ್ತಿ ಆಗಿದೆ, ಬಟ್ ಈಗೂ ಕೂಡ ಹೂ ಮಾರ್ತಾ ಐತೆ. ಅಮ್ಮ ನಮಸ್ಕಾರ, ನಿಮ್ಮ ಹೆಸರು? ಯಾಕೆ ಹೇಳ್ರಿ, ಹೇಳ್ತೀನಿ, ಮಾತಾಡಿ. ತುಳ್ಸಮ್ಮ. ಎಷ್ಟು ವರ್ಷಮ್ಮ ನಿಮ್ಗೆ? ನಮ್ಗೆ 74. ಅಮ್ಮ, ಇಷ್ಟೊಂದ್ ಚಳಿ ಐತಿ, ಮಳೆ ಬರ್ತೈತಿ, ಆದ್ರೂ ಈಗ ಇಷ್ಟು ಗಟ್ಟಿಯಾಗಿ ನಿಂತಿರಲ್ಲ, ಹೆಂಗೆ? ಆರೋಗ್ಯ ಇವ್ರ ಆಂಜನೇಯ ಸ್ವಾಮಿ ಆಶೀರ್ವಾದ. ಈಗ ನಿಮ್ಗೆ ಎಷ್ಟು? 74 ವರ್ಷ? ಹೌದು. ಈಗ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ನೀವು ಈ ಕೆಲಸ? ಅದೇ 8 ವರ್ಷ. ನಾವು ಪುಟ್ಟಿ ಹೊತ್ಕೊಂಡ್ ತಿರುಗ್ತಿದ್ವಿ ಓಣೆಗೆ. ಈಗ ಯಾರೋ ಒಬ್ರು ಗಾಡಿ ಕೊಡ್ಸಿರಲ್ಲ, ಗಾಡಿ ಕೊಡ್ಸಿಂದ ಈಗ 8-9 ವರ್ಷ ಆತ್ ಮಾರಕ್. ಇಲ್ಲೇ 8 ವರ್ಷ 9 ವರ್ಷದಿಂದ ಇಲ್ಲೇ ಇದೀರಿ? ಅಲ್ಲಮ್ಮ, ಪುಟ್ಟಿ ಹೊತ್ಕೊಂಡು ಮಾಡ್ತಿದ್ರಿ ಅಂದ್ರಲ್ಲ, ಎಷ್ಟು ವರ್ಷದಿಂದ ಅದು? ಒಂದ್ 10 ವರ್ಷದಿಂದ? 15 ವರ್ಷದಿಂದ. 15 ವರ್ಷದಿಂದ ಎಲ್ಲೆಲ್ಲಿ ಹೋಗ್ತಿದ್ರಿ ಹೂ ಮಾರಕ್ಕೆ? ಲಕ್ಷ್ಮೀ ಪೂರ್ಣ ಅಲ್ಲಿ ಹಿಂದೆ ಯಶಸ್ ಮಾಲ್ ಐತಲ್ಲ, ಅಲ್ಲಿ ಆ ಕಡೆಗೆ ಅದು ಭಾಳ ಹೋಗೇನಿ. ಬಾಳ ಹೋಗಿರಿ? ಯಾಕಮ್ಮ ಹೂ ಮಾರೋದ್ ಹೆಂಗ್ ಬಂತು ನಿಮ್ಗೆ? ನಾವು ಫಸ್ಟ್ ಹೂ ಇದು ಕಟ್ತಿದ್ವಿ ಮನ್ಯಾಗ ಕಟ್ತಿದ್ವಿ. ನಾವು ನಮ್ಮ ಮಕ್ಕಳು ಎಲ್ಲರೂ ಸೇರಿ ಕಟ್ತಿದ್ವಿ. ಅವಾಗ ತುಂಬಾನೇ ಒಂಚೂರು ಕಷ್ಟ ಇತ್ತು. ಅವಾಗ ಕಟ್ತಿದ್ವಿ. ಕಟ್ಕೊಂತ ತೆಗಿ ಕಟ್ಟೋದ್ ಬೇಡ ಅಂತಂದು ಮಾರಕ್ ನಿಂತ್ಕೊಂಡ್ವಿ. ಮಾರಕ್ಕೆ ಅಂದ್ರೆ ಕಟ್ಟಿ ಮಾರ್ತೀರಾ ಅಥವಾ ತಗೊಂಬಂದ್ ಮಾರ್ತೀರಾ? ತಗೊಂಬಂದ್ ಮಾಡ್ತೇವಿ. ಎಲ್ಲಿಂದ ತರ್ತೀರಿ? ನಾವು ಮುಂಚೆ ಮಾರ್ಕೆಟ್ಗೆ ಹೋಗ್ತಿದ್ವಿ ತರಕ. ಹೋಗ್ಲಿಲ್ಲ, ಈಗ ಆಗಲ್ಲ. ಒಬ್ರಿಗೆ ಹೋಗ್ಸೇನಿ, ಅವ್ರು ತಂದು ಕೊಡ್ತಾರ. ನಾವು ವಿದ್ಯಾರ್ಥಿ ಬಂದ್ಕೊ ತಗೊಂಡ್ಬರ್ತೇವೆ. ನೀವೇ ತಗೊಂಡ್ಬರ್ತೀರಿ? ಅಂದ್ರೆ ಯಾರು ನೀವ್ ಹೋಗ್ತೀರಾ, ನಿಮ್ ಮನೇಲಿ ಯಾರಾದ್ರೂ ಹೋಗ್ತಾರ? ಯಾರು ಹೋಗಲ್ಲ, ನಾನೇ. ನೀವೇ? ಎದ್ರಲ್ಲಿ ಹೋಗ್ತೀರಾ? ನಾನು ಬೆಳಿಗ್ಗೆ 6:30 ಬಸ್ ಐತಿ, ಬರೋ ಮುಂದೆ ಆಟೋಕ್ ಬರ್ತೇನೆ. ಆಟೋಕ್ ಬರ್ತೀರಿ? ಈಗ ಸರ್ಕಾರದಿಂದ ಏನಾದ್ರು ನಿಮ್ಗೆ ಪೆನ್ಷನ್ ಏನಾದ್ರು ಬರ್ತೈತಾ? ಬರುತ್ತೆ. ತಿಂಗಳ ಬರುತ್ತೆ? 1500 ಬರುತ್ತೆ. 1500. ಈಗ ಡೈಲಿ ಏನೇನ್ ಮಾಡ್ತೀರಿ? ಈಗ ಏನೇನಿದಾವೆ ನಿಮ್ಮ ಹತ್ರ ಹೂಗಳು? ಶಾಮಂತಿಗೆ, ಮದ್ವೆ ಹೂ, ತುಳಸಿ, ಎಲ್ಲ ಅಷ್ಟೇ, ಇನ್ನೇನಿಲ್ಲ. ಅಷ್ಟೇ? ಪ್ರತಿದಿನ ಇಲ್ಲೇ ನಿಲ್ತೀರಾ ಅಥವಾ ಆ ಕಡೆ ಆ ಕಡೆ ಅಲ್ಲಿ ನಿಂದಿರ್ತೇವೆ. ಆ ಕಡೆ ಅಪೋಸಿಟ್? ಅಲ್ಲಿ ಇದು ಐತಲ್ಲ, ಹಿಂಗಾಗಿ ಈ ಕಡೆ ಇರ್ಬೇಕು. ಓಕೆ. ಅಂದ್ರೆ ಈ ಚರಂಡಿ ಮಾಡ್ತಾರ? ಎಷ್ಟು ದುಡಿತೀರಾ ದಿನ? ಒಮ್ಮೆಟ್ಟು ಹಾಕತಿ, ಒಮ್ಮೆಟ್ಟಿಗೆ ಆಗಲ್ಲ. ಒಮ್ಮೆ ಹಂಗ ಬಂದದ್ ಲಾಭ ಆಗಲ್ಲ. ಹಂಗ ಕಂಟಿನ್ಯೂ ಹೋಗತಿ. ಅಲ್ಲ, ಎಷ್ಟು ದುಡಿಬಹುದು ಅಂದಾಜು? ಏನ ಹಬ್ಬ ಉಣಿಯೋಗ 1,000 ಆಗ್ಬೋದು, ಏನು ದಿವಸ 500 ಆಗ್ಬೋದು. ಹೇಳಕ್ ಆಗಲ್ಲ. ಅದು ವ್ಯಾಪಾರ ಅಂದ್ಮೇಲೆ ಸೋಲು ಗೆದ್ದು ಇರ್ತದೆ. ಅಂದ್ರೆ ಈಗ ನನಗೆ ಇಷ್ಟೇ ಬರ್ತೈತೆ ಇಲ್ಲ. ಈ ಕೆಲಸ ಬಿಟ್ಟು ಮನೇಲಿ ಇರ್ಬೋದಲ್ಲ ಅಂತ. ನಮಗೆ ಮನ್ಯಾಗ ಇರಂಗಾಗಲ್ಲ, ಬೇಜಾರ. ಎಷ್ಟಂತ ಕುಂದಿರ್ತಿ, ಎಷ್ಟಂತ ಏನ್ ಮಾಡ್ತೀವಿ? ಮನ್ಯಾಗ ಅಡಿಗೆ ಮಾಡೋರದಾರ, ಕೆಲಸ ಮಾಡೋರದಾರ. ಸುಮ್ನೆ ಒಬ್ರು ಮನೆಗೆ ಹೋದ್ರ ಒಂದ್ ಮಾತು ಯಾಕೆ ಬೇಡ? ಅಮ್ಮ, ನೀವ್ ಹೇಳೋದು ಈಗ ಖಾಲಿ ಪಿಲಿ ಮಾತಾಡೋದು ಏನು ಬೇಡ, ಕೆಲಸ ಮಾಡ್ಕೊಂತ ಇದ್ಬಿಟ್ರೆ ಮುಗೀತು ಅಂತ ಅಷ್ಟೇ. ನಾವ್ ಇರೋವರೆಗೂ ಒಬ್ರು ಕೈ ಚಾಚಬಾರ್ದು. ನಮ್ದು ನಮ್ಮ ಹೋಗ ಸಂಚಾರಿ ಗುರು ಅಂತ ಮೈಕಾನಿಗಿತ ಕೆಲಸ ಮಾಡ್ತಿರಲ್ಲಮ್ಮ, ಅದಕ್ಕೆ ಎಲ್ಲರಿಗೂ ಒಂದ್ ಸ್ವಲ್ಪ ಇದು ಮಾಡೋಣ ಅಂತ. ಯಾಕಂದ್ರೆ ನಾವು ಒಬ್ರು ಗಟ್ಟಿರ್ತಾನೆ, ಒಬ್ರಿಗೆ ಕೇಳ್ಬಾರ್ದು. ಏನ ಗಟ್ಟಿದೆ ಯಾಕೆ ಕೇಳ್ಬೇಕು? ಸುಮ್ನೆ ಯಾಕೆ ಕುತ್ಕೊಂಡು ಉಣ್ಬೇಕು? ನಾವು ಮಕ್ಕಳಿಂದ ಏನು ಇಸ್ಕೋಬಾರ್ದು. ನನ್ಗೆ ಅದೊಂದು. ಹೌದಮ್ಮ, ಅದೊಂದು ನನ್ಗೆ ಅಲ್ಲ. ಮಕ್ಕಳಿಂದ 5 ಪೈಸೆ ಇಸ್ಕೋಬಾರ್ದು. ನಾವು ಅವ್ರಿಗೆ ಕೊಡೋಣ. ಅಮ್ಮ, ಈಗ ನಿಮ್ಗೆ 74 ವರ್ಷ ಆದ್ರೂನು ಇನ್ನೂ ಅವ್ರಿಗೆ ಕೊಡೋ ಇದು ಇದೈತಾ? ಕೊಡ್ತೇನೆ ನಾ ದುಡ್ಡು. ಮಕ್ಳು ದುಡ್ಕೊಂಡ್ ಬರ್ತಾರೆ, ಅವ್ರೇನ್ ಬೇಡ ಅಂತಾರ, ಬೇಡ ಅಂತಾರ. ಮನೆಗೆ ಇರಕ್ಕಾಗಲ್ಲ, ಬೇಜಾರ. ಈಗ ಒಬ್ರ ಮನೆಗೆ ಹೋದೇ ಒಂದ್ ಮಾತು ಯಾಕೆ ಬೇಕು? ಹೋಗೋದು ಬೇಡ. ನಮ್ಮ ಮನೆ ನಾವು ಅದು ಮನ್ಯಾಗ ಏನ ಮಾಡಿ ಬೇಡ. ಇದ್ ಮಾಡ್ಕೊಂತ ಇದ್ರೆ ಹೊರಗಡೆ 4 ಜನ ನೋಡ್ದಂಗ ಆಕತಿ, ಮಾಡ್ದಂಗ ಆಕತಿ, ಹೊತ್ತು ಹೋಗತ್ತೆ. ಕೈಯ ನಮ್ ಕಾಸಿದ್ರೆ ಎಲ್ಲರೂ ಬೇಗ ಹೋಗ್ಬೋದು. ಹೌದೌದೌದು. ಈಗ ಬೆಳಗ್ಗೆ ಎಷ್ಟು ಗಂಟೆಗೆ ಬರ್ತೀರಮ್ಮ ನೀವು? ನಾವು 5:30ಗೆ ಹೇಳ್ತೇವೆ. 5:30ಗಮ್ಮ? 5:30ಗೆ ಎದ್ದು ಸ್ನಾನ ಮಾಡ್ಕೊಂಡು, ಟೀ ಮಾಡ್ಕೊಂಡು, ಬಂದು ಎಲ್ಲ ಕ್ಲೀನ್ ಮಾಡ್ಕೊಂಡು ಹೋಗಿ ಹೂ ತಂದು ಕುಂದಿರ್ತೀರಿ? ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ಕೆಲಸ ನಿಮ್ದೀಗ? ನಾವು 7 ಗಂಟೆಯಿಂದ 11 ಗಂಟೆ ಮಟ.
ಮಧ್ಯಾಹ್ನ ಓಕೆ 11 ಗಂಟೆಯಿಂದ ಮತ್ತೆ ಸಾಯಂಕಾಲ 5 ಗಂಟೆಯಿಂದ 5 ಗಂಟೆಯಿಂದ 8 ಗಂಟೆ 8:30 ಹೋಗ್ಕೊಂಡು. ಮಧ್ಯಾಹ್ನ ಒಂದ್ ಸ್ವಲ್ಪ ರೆಸ್ಟ್ ಮಾಡ್ತೀರಾ ಮನೇಲಿ? ಮನೆಗೆ ಏನು ಮಾಡಲ್ಲ ನಾವು, ಹಾ ಹೋಗೋದು ಊಟ ಮಾಡೋದು ಮಲಗೋದು. ಓಕೆ. ಈ ಮನೇಲಿ ಯಾರ್ಯಾರು ಇದಾರೆ? ನಾನು ನನ್ನ ಮಗಳು, ಹಾ ನಮ್ಮ ಮಗ ಬೇರೆ ನಾನು. ಹಾ ಹಾ ಬೇರೆ ಕಡೆ ಇದಾರೆ. ಅಂದ್ರೆ ಮಗಳು ಒಬ್ಬಳೇ ಇದ್ದಾಳ, ಅವ್ರಿಗೆ ಯಜಮಾನ್ರಿಲ್ಲ, ಒಳ್ಳೆಯದ ಅಂತ ಆಕಿ ಜೊತೆ ನಾ ಅದಕ್ಕೆ ನೀವಿಬ್ರು ಅಂದ್ರೆ ಈಗ ನಿಮ್ ಮಗಳು ನೀವ್ ಜೊತೆಗಿದ್ದೀರಿ. ಅವ್ರೇನ್ ಮಾಡ್ತಾರೆ ಅಕ್ಕರ ಕೆಲ್ಸ? ಅವರು ಮುಂಚೆ ಅವ್ರ ಯಜಮಾನ್ರೆಲ್ಲ ಅಡಿಗೆ ಹೋಗಿದ್ರು, ಹಾ ಈಗ ಕಾನು ಅಂತ ಮನೆಗ ಅದ. ಹೌದಾ, ಈಗ ಮನೆಗೆ ಅದಾರೆ. ಮನೆಗ ಅದ. ಓಕೆ. ಈ ಡೈಲಿ ನೀವು ಬೆಳಗ್ಗೆ ಎದ್ದು ಬಂದ ತಕ್ಷಣ ಎಷ್ಟು 7ರಿಂದ 11 ಗಂಟೆ, 11 ಗಂಟೆ ಅಷ್ಟೇ. ಸಾಯಂಕಾಲ 4-4:30 8. ಮಳೆ ಬಂದ್ರೆ ಹಾ ಬೇಗ ಹೋಗ್ಬಿಡ್ತಾವೆ, ಹಾ ಮಳೆ ಬರ್ಲಿದ್ರೆ ಒಂದು 9 ಗಂಟೆ ಮಟ ಇರ್ತಾರೆ. 9 ಗಂಟೆ ಮಟ. ಓಕೆ. ಈಗ ನಿಮಗೆ ಸುಸ್ತಾಗೋದು ಈ ತರ ಏನ್ ಅನ್ಸಲ್ವಮ್ಮ? ಹ್ಮ್. ಬಾಳ ಹೊತ್ತಾಯ್ತಾ ಆ ಕಡೆ ನಿಂತ್ಕೊಂಡು ನಾನು ನೋಡ್ತಾ ಇದ್ದೀನಿ, ಹಿಂಗೇ ನಿಂತಿದ್ದೀರಾ ಅದಕ್ಕೆ ಕೇಳಿದ್ದು. ಹೌದು, ಏನ್ ನಿಂತೀರಾ ನೀವು ಡೈಲಿ ಊಟ? ಹೇಳ್ರಿ, ಏನಾಗಲ್ಲ. ಡೈಲಿ ಏನ್ ಊಟ ಮಾಡ್ತೀರಿ? ನಾವು ಚಪಾತಿ ರೊಟ್ಟಿ ಮಾಡಿದ್ರೆ ಅನ್ನ ಊಟ ಮಾಡಲ್ಲ. ಹಾ ಚಪಾತಿ ಊಟ ಇಲ್ಲ ರೊಟ್ಟಿ ಚಪಾತಿ ಊಟ? ಮಾಡಿ ಚಪಾತಿ ಮೇಲೆ, ಹಾ ರೊಟ್ಟಿ ಮಾಡಿ ರೊಟ್ಟಿ ಮೇಲೆ, ಅನ್ನ ಅದು ಬಿಸಿ ಇದ್ರೆ ಒಂದ್ ಸ್ವಲ್ಪ ಊಟ ಮಾಡ್ತಾ ಇದ್ವಿ. ಸ್ವಲ್ಪ. ಇಲ್ಲಾಂದ್ರೆ ಇಲ್ಲ. ಈಗ ಇವು ಪಿಜ್ಜಾ ಬರ್ಗರ್ ಎಲ್ಲ ಬಂದವಲ್ಲ, ತಿಂತೀರಾ? ಇಲ್ಲಪ್ಪ ತಿನ್ನಲ್ಲ ನಾವು, ಏನಕ್ಕೆ ಹೊರಗಡೆ ಹೋಟ್ಲಾಗ ಹೆಚ್ಚಿಗೆ ತಿನ್ನಲ್ಲ. ಹಾ. ಅಗ್ದಿ ಹಸು ಆದ್ರೆ ಮಾತ್ರ ಹೋಟ್ಲಾಗ ತಿಂತಾವ ನಾವು. ಅದು ಸ್ವಾದಾಗಷ್ಟೇ. ಸಿಕ್ಕಾಪಟ್ಟಿ ಏನು ತಿನ್ನಲ್ಲ, ಮನೆಗ ಮಾಡ್ತೀವಿ. ನಮ್ಮ ಮನೆಗೆ ಎಲ್ಲರೂ ಅಷ್ಟೇ. ಮನೆಯಲ್ಲೇ ಮನೇಲೆ ಮಾಡ್ಕೊಳೋದು. ನಮ್ಮ ಮಗ ಮತ್ತೆ ಪೇಂಟ್ ಕೆಲ್ಸಕ್ಕೆ ಹೋಗೋಣ, ಹಾ ಅವ್ನ್ ಮಾತ್ರ ಮತ್ತೆ ಒಂದ್ ದಿವ್ಸ ಹಾಕಜು ಒಂದ್ ದಿವ್ಸ ಆಗಲ್ಲ, ಹೋಟ್ಲಾಗ ಉಂತಾನ. ಹೋಟ್ಲಾಗ ಅಂತಾರೆ. ಈಗ ನೀವು ಮಾತ್ರ ಮನೇಲೆ ಇದು ಮನೆ ಊಟನೇ. ಈಗ ನೀವು 15 ವರ್ಷದ ಹಿಂದೆ ಬೇರೆ ಕಡೆ ಒತ್ತು ಮಾಡ್ತೀನಿ ಅಂದ್ರಲ್ಲ, ಅದಕ್ಕಿಂತ ಮುಂಚೆ ಏನ್ ಮಾಡ್ತಾ ಇದ್ರಿ? ಅದಕ್ಕೆ ಹೇಳಿದ್ನಲ್ಲ, ಹೂ ಕಟ್ತಿದ್ವಿ. ಹೂ ಕಟ್ಟೋದು. ಹೂ ಕಟ್ಟಕ್ಕೆ ಎಷ್ಟು ಸಿಕ್ತಿತ್ತಮ್ಮ? ಅದು ನಾವು 3 ಇದ್ವಿ, ನಮ್ಮ ಮಕ್ಳು 2 ಹೆಣ್ಮಕ್ಳು, ಅವರು ನಾವು ಸೇರಿ ದಿನ ಅರ್ಧ ಕೆಜಿ ಓಕೆ. ಅವಾಗ ಎಲ್ರಿ ಅಷ್ಟು ಇದು ಹಾಕುತ್ತಲ್ಲ. ನಮ್ಮ ಮಗಳು ಒಬ್ಬಕ್ಕೆ ನರ್ಸ್ ಇತ್ತು, ಅಕ್ಕಿದಷ್ಟು ಬರುತ್ತು, ನಮ್ದಷ್ಟು ಬರುತ್ತು. ಮಗ ಹೋಗಿ ದುಡಿತಿದ್ದ, ಸಾಕು ಒಂದ್ ಅರ್ಧ ಕೆಜಿ ಮುಕ್ಕಾಗ್ತಿದ್ದೆ ಕಟ್ತಿದ್ವಿ. ಅರ್ಧ ಕೆಜಿ ಕಟ್ಟಿದ್ರೆ ನಿಮ್ಗೆ ಎಷ್ಟು ಕೊಡ್ತಿದ್ರಿ ದುಡ್ಡು? ಅವಾಗಿದ್ದು ಅಷ್ಟು ನೆನಪಿಲ್ಲ ನನಗೆ. ನೆನಪಿಲ್ಲ. ಅಂದಾಜಾಗಮ್ಮ ಒಂದು 20? ಅವಾಗ 50 ರೂಪಾಯಿ ಕೆಜಿ ಇತ್ತು. 50 ರೂಪಾಯಿ ಒಂದು ಅರ್ಧ ಕೆಜಿ ಕೆಜಿ ಕಟ್ತಾರೆ. 30 ನಿಂತ್ಕೊಂಡು. ಅಷ್ಟು ಕಟ್ತಾ ಇದ್ರಿ. ಒಂದ್ ಅರ್ಧ ಕೆಜಿ ಹೂ ಕೊಟ್ಟಕ್ಕೆ ಎಷ್ಟು ಟೈಮ್ ತಗೊಂತಿದ್ರಿ ನೀವು? ಅಂದ್ರೆ ನಾವು ಬೆಳೆ ಕಟ್ತಿದ್ದಲ್ಲ, ಹಾ ಹಾ ನಾವು 3 ಸೇರಿ ಕಟ್ತಿದ್ವಿ. ನಮ್ಮ ಮಗಳು ನಾವು ಸೇರಿ ಒಂದ್ 1/4 ಗಂಟೆ ಅರ್ಧ ಗಂಟೆ ಆಗ್ಬಿಡೋದು. ಅದಾದ್ಮೇಲೆ ಏನ್ ಮಾಡ್ತಾ ಇದ್ರಿ ಮತ್ತೆ? ಮನೆ ಕುಂದ್ರೋದು. ಮನೆ ಕುಂದ್ರೋದು. ಈಗ ಅಲ್ಲಿಂದ ಇಲ್ಲಿವರೆಗೂ ಇದೇ ಕೆಲಸ ಮಾಡ್ಕೊಂತ ಅದರಿಂದ ಕಟ್ಟೋದ್ ಬೇಡ, ಹಾ ಸರಿ ಹೋಗಲ್ಲ ನಮಗೆ, ಕಟ್ಟಿ ಕಟ್ಟಿ ಬೆನ್ನು ನೋವು. ಹಾ ಹಿಂಗಾಗಿ ಇದೇ ಕೆಲ್ಸಕ್ಕೆ ನಿಂತ್ಕೊಂಡೆ. ಇದೇ ಕೆಲಸ ಮಾಡ್ಕೊಂಡು ಹೆಂಗಿದೆ ಅಮ್ಮ ಜೀವನ ಈಗ? ಪರವಾಗಿಲ್ಲ. ಪರವಾಗಿಲ್ಲ. ಈಗ ಮಳೆ ಬಂದಾಗೂ ಬರ್ತೀರಿ, ಚಳಿ ಇದ್ರು ಬರ್ತೀರಿ? ಯಾವಾಗೂ ತಪ್ಪಿಲ್ಲ ನಾನು, ಯಾವಾಗ್ಲೂ ಬಂದೇ ಬರ್ತೀರಿ. ಯಾವಾಗ ಮಳೆ ಬರ್ಲಿ, ಬೇಕಾದ ಬರ್ಲಿ, ಬರ್ಲಿ ಬರ್ತದೆ. ಈಗ ಯಾರಾದ್ರೂ ಬಂದು ನೀವ್ ವಯಸ್ಸಾಗೈತಿ ಅಂತೇಳಿ 10 ರೂಪಾಯಿ ಇರೋ ಮಾರಿಗೆ ಒಂದ್ 15 ರೂಪಾಯಿ 20 ರೂಪಾಯಿ ಕೊಟ್ರೆ ಇಸ್ಕೊಂತೀರಾ? ಮಾರಿಗೆ ಒಂದ್ 10 ರೂಪಾಯಿ ಇರುತ್ತೆ. ಅವ್ರು ಕೊಟ್ರೆ ಅದು ಪ್ರೀತಿ ವಿಶ್ವಾಸದಿಂದ ಕೊಟ್ರೆ ಮಾತ್ರ ಇಸ್ಕೊಂತಾನೆ ನಾನು, ಇಲ್ಲ ನೀವು ಇಸ್ಕೊಳಲ್ಲ. ಇಸ್ಕೊಂಡ್ರು ನಾನೇನ್ ಮಾಡ್ತೀನಿ, 1-2 ಹೂ ಜಾಸ್ತಿ ಆಯ್ತು, ಮತ್ತೆ 2 ಜಾಸ್ತಿ ಕೊಡ್ತೀರಿ. ಅವ್ರದ್ದು ಯಾಕೆ ನಾವು ಇಟ್ಕೋಬೇಕು? ನೋಡ ಅಜ್ಜಿ ಇಸ್ಕೊಂತು ಅನ್ನ ಮತ್ತೆ. ಅವ್ರಿಗೆ ಡೈಲಿ ಎಷ್ಟು ಮಾರು ಹೋಗ್ಬೋದು ಈ ಹೂವು? ಒಂದ್ ಹೋಕ್ಕವು, ಹಬ್ಬ ಹುಣ್ಣಿದ್ರೆ ಹೋಕ್ಕವು. ಹಬ್ಬ ಹುಣ್ಣಿದ್ರೆ? ಹಬ್ಬ ಇದ್ರೆ ದಿನ 1 ಮಾರು 2 ಮಾರು ಹೋಕ್ಕವು ಪಕ್ಕ. ಈಗ ಇದು ನಾವ್ ಒಬ್ರೇ ಆದ್ರಂತ ಸರ್ ಹೋಕ್ಕವು. ಈ ದಿನ ಉದ್ದಕ್ಕೆ ಹಿಂಗ ನಿಂತ್ಕೊಂಡ್ರೆ ಅವರು ಮರೋರು, ನಾವು ಮರೋರು, ಹಿಂಗಾಗಿ ಮತ್ತೆ ಹೋಕ್ಕವು. ಹೌದೌದು. ಈಗ ನಾವ್ ಒಬ್ರೇ ಹೊಟ್ಟೆ ತುಂಬಲ್ಲ, ಮತ್ತೆ ಎಲ್ಲರೂ ಇರ್ತಾರಲ್ಲ, ಹಿಂಗಾಗಿ ಹೋಕ್ಕವು. ಈ ಗುಲಾಬಿ ಎಲ್ಲ ಎಲ್ಲಿಂದ ತರ್ತಾರ? ಎಲ್ಲ ಅಲ್ಲಿಂದಾನೆ? ಅವ್ರಿಗೆ ಎಷ್ಟು ಕೆಜಿ ಇದೆ ಅಮ್ಮ ಗುಲಾಬಿ? ಅದು ಅವ್ರಿಂದಾನೆ ತರ್ಸ್ಬಿಟ್ಟು ನಾವು. ಅಲ್ಲ ಎಷ್ಟು ಕೆಜಿ ಇದೆ? ಎಷ್ಟು ಕೆಜಿ ಅದ ಅವ್ರು ಕೇಳ್ಬೇಕು ಫೋನ್ ಮಾಡಿ. ನಾನು ಈಗ ಮಲಗಿರ್ತಾರ ಅವ್ರು, 6-7 ಗಂಟೆಗೆ ಎದ್ದು ಕೇಳ್ಬೇಕು ಅವ್ರು ಹೆಂಗಂಗ ಎಷ್ಟು. ಅದ್ ಎಷ್ಟು ಒಂದ್ ಕವರ್ ತಂದಿರಲ್ಲ, ಎಷ್ಟು ಅದಕ್ಕೆ ದುಡ್ಡು? ಈಗ ಅಲ್ಲ ಇದಕ್ಕೆ ಗುಲಾಬಿಗೆ? ಈ ಗುಲಾಬ್ಗೆ ಎಷ್ಟು ಕೇಳ್ಬೇಕಂತ ಹೇಳ, ಇನ್ ಮೇಲೆ ಕೇಳ್ತಾನೆ. ಇನ್ಮೇಲೆ ಸಾಕಾಗಿರ್ತಾರ ಅವ್ರು, ಮಲಗಿರ್ತಾರ. ಅಲ್ಲಮ್ಮ, ಈಗ ನೀವು ಬೆಳಗ್ಗೆ ದುಡ್ಡು ಕೊಡ್ತಾನೆ ತರದು? ನಾವು ಉದ್ರಿ ತಗೊಂಡ್ಬರ್ತೀವಿ. ಉದ್ರಿ ತಗೊಂಡ್ಬಿಡ್ತೀರಿ? ನಾವು ವಾರಕ್ಕೆ 10,000 15,000 ಹಿಂಗಾಗುತ್ತೆ. ವಾರಕ್ಕೊಮ್ಮೆ ಕಟ್ಟಿ ತಗೊಂಡ್ಬರ್ತಾರೆ. ವಾರಕ್ಕೊಮ್ಮೆ ಕೊಡ್ತಾರಮ್ಮ ಉದ್ರಿ? ಕೊಡ್ತಾರೆ, ಹಂಗೇನಲ್ಲ, ನಂಬಿಕೆ. ಅಲ್ಲ ಈಗ ಎಷ್ಟೋ ಜನ ತಗೊಂಡೋದ್ರೆ ಹಂಗೆ ಹೋಗ್ಬಿಡ್ತಾರೆ. ಇಲ್ಲ ಆಬಾರ್ದು, ಕಟ್ಟಿ ತಗೊಂಡ್ಬಂದ್ಬಿಡ್ತಾರೆ. ಕಟ್ಟಿ ವಾರ ತಗೊಂತಾನೆ, ವಾರಕ್ಕೆ ಪೇಮೆಂಟ್ ಮುಟ್ಟಿಸ್ತಾನೆ, ಮತ್ತೆ ತಗೊಂಡ್ಬರ್ತಾನೆ. ಯಾರು ಹೂ ಕೊಡೋದು ನಿಮ್ಗೆ? ಎಲ್ಲಿಂದ ಬರುತ್ತೆ ಇದು ಹೂವು? ಭಾರತ್ ಕಲ್ಯಾಣಿ ಬಂಬಾ ಬಜಾರ. APMC ಮಾರುಕಟ್ಟೆ ಹತ್ರ? ಅದು ಆ ಕಡೆಗೆ ಮುಂಚೆ ಹೋಗ್ತಿದ್ದೆ. ಈಗ 4-5 ವರ್ಷ ಮುಂದೆ 2 ಬಸ್ ಹಿಡಿಬೇಕಾಯ್ತು. ಆಟಕ್ಕೆ 300 ತಗೊಂತಾರೆ, ಹಿಂಗಾಗಿ ಹೋಗೋದು ಬಿಟ್ಬಿಟ್ಟೆ. ಅದ ಆಟ ದುಡ್ಡ ನೀವು ತಗೊಳ್ರಿ, ತಗೊಂತಾರೋ ಬಿಡ್ತಾರ ಸ್ವಾಮಿ ಗೊತ್ತು, ನನಗೆ ಗೊತ್ತಿಲ್ಲ. ತಂದು ಕೊಡ್ತಾರೆ, ಅವರೇ ತಂದು ಕೊಡ್ತಾರ. ಮನೆ ಬಂದ್ಬಿಡುತ್ತೆ, ವಿದ್ಯಾರ್ಥಿ ಬಂದು ಇಲ್ಲಿ ಮಠ ಬರಲ್ಲ. ಅಲ್ಲಿಗೆ ಹೋಗ ಅವರು ಎಲ್ಲಾ ಕಡೆಗೆ ಓಡಾಡಾರ ನೋಡು, ಪಾಪ ಅವ್ರಿಗೆ ಆಗಲ್ಲ.
ಅಲ್ಲಿ ತಂದು ಇಟ್ಟಿರ್ತಾರೆ ನಾವು ತಗೊಂಡ್ಬರ್ತೇವೆ. ಹೆಸರೇನಮ್ಮ ಅವ್ರದ್ದು? ಅರುಣ. ಅರುಣ ಅಂತ. ಎಷ್ಟು ಸಣ್ಣರ ದೊಡ್ಡರ? ಅದೇ ನಿಮ್ಮ ವಯಸ್ಸು. ನಮ್ಮ ವಯಸ್ಸಿನವರು. ಓಕೆ. ಅವ್ರು ಅದೇ ವ್ಯಾಪಾರ ಮಾಡೋದು. ಈಗ ಇದನ್ ಬಿಟ್ಟು ಮತ್ತೆ ಬೇರೆ ಏನಾರ ಮಾಡ್ತೀರಾ? ಇದೊಂದೇ ನಮ್ಮ? ಇದೊಂದೇ, ಬೇರೆ ಏನು ಮಾಡೋದು ನಾವು. ಇದೊಂದೇ ಚೆನ್ನಾಗಿ ನಡೀತೈತಿ. ಏನೇನು ಮಾಡೋದು ನಾವು. ಓಕೆ, ದೇವರ ಆಶೀರ್ವಾದದಿಂದ ಚೆನ್ನಾಗಿ ನಡೀತೈತೆ ಅಷ್ಟೇ, ದೇವ್ರ ಆಶೀರ್ವಾದ, ಇಲ್ಲಿ ಬರೋದು ನಿಮ್ಮ ನಮ್ಮ ಮನೆ? ತಂದೆ ತಾಯಿ ಆಶೀರ್ವಾದ. ಹಾ. ಏನ ನಮ್ಮ ತಂದೆ ತಾಯಿ ಆಶೀರ್ವಾದ. ನಿಮ್ಮ ಅಪ್ಪಾಜಿ ಅಮ್ಮ ಏನ್ ಮಾಡ್ತಿದ್ರು? ಇದೆ. ನಿಮಗೆ ನಮ್ದು ನಮ್ಮ ಅಪ್ಪಾಜಿಯರ್ದು ಹೊಲ ಇತ್ತು. ಹಾ. ರಾಣೆಬೆನ್ನೂರು ನಮ್ದು 20 ದಾವಣಗೆರೆ ಅಲ್ಲ? ಕೊಟ್ಟದ್ದಿಲ್ಲಿ. ಕೊಟ್ಟಿದ್ದು ಇಲ್ಲಿಗೆ? ನಮ್ದು ದಾವಣಗೆರೆ. ರಾಣಿಬೆನ್ನೂರು. ನಮ್ಮ ಅಪ್ಪಾಜಿಯರು ಹೊಲ ಮಾಡ್ತಿದ್ರು. ನಮ್ಮ ಅಜ್ಜ ಹೊಲ ಮಾಡಿದ್ರು. ಕಂಪ್ತರು ನಾವು. ಯಾವ್ದು? ರೈತರು ನಾವು. ರೈತರು. ಓಕೆ ಓಕೆ. ಅವ್ರು ಹೊಲ? ಹೊಲ ನಮ್ದು 20 ಎಕರೆ ಇತ್ತು. ಆ ಯೋಜನೆ ಅಂತಂದ್ರು ಹಂಚ್ಕೊಂಡ್ ಭಾಗ ಮಾಡ್ಕೊಂಡವ್ರು. ಭಾಗ ಆಯ್ತು. ನಮ್ಮಪ್ಪ ನಮ್ಮಮ್ಮ ಇಲ್ಲ. ಈಗ ನಿಮಗ್ ಹೊಲ ಏನು ಕೊಟ್ಟಿಲ್ಲ ಅವರು? ಇಲ್ಲ, ಅವ್ರು ಪೊಲೀಸ್ ನೌಕರಿ ಅಲ್ಲ, ಮಾಡಕ್ ಆಗಲ್ಲ ಅಂತ ಮಾರಿದ್ರು. ಈಗ ನಿಮಗ್ ಹೊಲ ಇಲ್ಲ? ಇಲ್ಲ, ಅವ್ರದ್ದು ಇಲ್ಲ. ಅವ್ರು ಮಾಡಕ್ ಬೇಕಲ್ಲ ಪಾಪ. ಗೌರ್ಮೆಂಟ್ ಕೆಲ್ಸದಾರ ಎಲ್ಲಿ ಮಾಡ್ತಾರೆ? ಮಾಡಕ್ ಆಗಲ್ಲ. ಹಿಂಗಾಗಿ ಅವರು ಧಾರವಾಡದಾಗ ಅದಾರ. ಪೊಲೀಸ್ ನೌಕರಿ ಮಾಡ್ಕೊಂಡು ರಿಟೈರ್ ಆತ್ಬಿಟ್ರಿ. ಅದೇ ವಯಸ್ಸಾಗೈತೆ. ಅವರು ರಿಟೈರ್ಡ್ ಆಯ್ತು? ನಾವು ಮೆಮ್ಕಿಂತ ಹಿರಿಯವ್ರು ಅವರು. ಎಷ್ಟು ವರ್ಷ ಹಿರಿಯರು ಇರ್ಬೋದು? 4 ವರ್ಷ 4-5 ವರ್ಷ. 4-5 ವರ್ಷ. ಒಬ್ರು ತೀರ್ಕೊಂಡ್ರಿ, ಇಬ್ರು ಅಣ್ಣಾರು, ನಾವೊಬ್ಳು. ಒಬ್ರು ತೀರ್ಕೊಂಡ್ರಿ, ಒಬ್ರು ಅದಾರ. ಓಕೆ ಓಕೆ. ಇನ್ನೊಬ್ರು ಇರೋದಷ್ಟೇ? ಅಲ್ಲೇ ರಾಣೆಬೆನ್ನೂರಲ್ಲೇ ಇರ್ತಾರೆ? ಧಾರವಾಡ. ಧಾರವಾಡ. ಓಕೆ. ಹೆಸರು? ಲಕ್ಷ್ಮಣರಾವ್ ಅಂತ. ಲಕ್ಷ್ಮಣರಾವ್. ಈಗ ನಿಮಗೆ ಇಲ್ಲಿ ಸ್ವಂತ ಮನೆ ಐತಾ ಅಥವಾ ಹೆಂಗಮ್ಮ? ನಮ್ ಸ್ವಂತ ರೈತರ ಬೀದಾಗ ಐತಿ. ರೈತರ ಬೀದಿ? ಹೌದು. ಇಷ್ಟು ಕ್ವಶನ್ ಕೇಳ್ತೀರಿ. ಒಂದ್ ಪಕ್ಷ ನಾನು ಕೇಳ್ತಾನೆ ಇವನ್ನ, ಹೌದು. ಏನು ಎಂತು ಯಾಕೆ? ಈಗ ನಿಮ್ಮನ್ನ ಏನಂತ ಹೇಳಿದ್ರೆ, ಇಷ್ಟೊಂದ್ ವಯಸ್ಸಾದ್ರೂ ಕೂಡ ಕುತ್ಕೊಂಡು ನಿಂತ್ಕೊಂಡು ಕೆಲಸ ಮಾಡ್ತಿರಲ್ಲ, ನಿಮ್ಮನ್ನ ಒಂದ್ 4 ಜನಕ್ಕೆ ಪರಿಚಯ ಮಾಡ್ಕೊಡೋಣ ಅಂತ. ಅವ್ರಿಗೂ ಗೊತ್ತಾಗ್ಲಿ, ವಯಸ್ಸಾದ್ರೂ ಕೂಡ ನಾನ್ ದುಡಿಬೇಕು. ನಾನು ಎಲ್ಲಿ ಕುತ್ಕೊಂಡ ನೀವ್ ಹೇಳಿದ್ರಿ, ನನಗೆ ಸುಮ್ನೆ ಟೈಮ್ ಪಾಸ್ ಮಾಡಂಗಾಗಲ್ಲ, ಒಬ್ರು ಮನೆಗೆ ಹೋಗು ಅಂತ ಅನ್ಸ್ಕೋಬಾರ್ದು. ಈ ಮಾತಲ್ಲಿ ಹೇಳಿದ್ರಲ್ಲ, ಇದನ್ನ 4-5 ಜನಕ್ಕೆ ಗೊತ್ತಾಗ್ಲಿ ಅಂತ. ಹೌದು. ಅಷ್ಟೇ, ಇನ್ನೇನಿಲ್ಲ ಇದ್ರಲ್ಲಿ. ಯಾಕ ನಾವು ಗಟ್ಟಿ ಇರ್ತ ಇನ್ನೊಬ್ರಿಗೆ ನೋಡಿ ಇದಕ್ಕೆ ಊಟ ಹಾಕೋದಲ್ಲ ಮತ್ತು ದುಡ್ಡು ಕೇತ ಅನಿಸ್ಕೋಬಾರ್ದು. ಹೌದು, ನಿಜ ಐತೆ. ಈಗಿನ ಕಾಲ ವಾತಾವರಣ ನೋಡ್ತಿರಲ್ಲ. ಹೌದು. ಗಂಡು ಮಕ್ಕಳು ನಮ್ಮವ್ರು ಆಗ್ಬಾರ್ದು, ಬಂದವ್ರು ನಮ್ಮವ್ರು ಹಾಕಾರ ಆಗಲ್ಲ. ಆಗಲ್ಲ. ನಮ್ಮ ಅತ್ತಿ ಊಟ ಹಾಕಲ್ಲ ಗಂಡು ಕೈ ದುಡ್ಡು ಅನ್ಸ್ಕೋಬಾರ್ದು. ಮತ್ತೆ ನೀವು ಈ ಕೆಲಸ ಮಾಡ್ಕೊಂಡೇ ಹೋಗ್ತೀರಿ? ಹೋಗ್ತಾರೆ. ಈಗ ನೀವು ಇರೋದು ಸಿಟಿಯಲ್ಲಿ, ಹಳ್ಳಿಲಾದ್ರೆ ಒಂದ್ 2-3 ಮನೆ ಹತ್ರ ಹೋಗಿ ಕುತ್ಕೊಂಡು ಟೈಮ್ ಪಾಸ್ ಮಾಡ್ಬೋದು. ಎಲ್ಲಿ ಕುಂತ್ರ ಅಭ್ಯಾಸನೇ ಇಲ್ಲ ನನ್ಗೆ. ಯಾವತ್ತು ಕುಂತಿಲ್ಲ? ಅವಾಗ ಒಬ್ರ ಮನೆಗೆ ಹೋಗಿ ಕುಂತ. ನನ್ಗೆ ಇದೇನ್ ನೋಡು, ಮದುವೆ ಆಗಿತ್ತಲ್ಲ, ಮದುವೆ ಆಗಿದ್ದ ಹೊಸರಲ್ಲಿ ಏನ್ ಕೆಲಸ ಅಲ್ಲಿ ಹೋಗ್ ಮಾಡ್ತಿದ್ರಿ? ಅಲ್ಲ, ಅವಾಗ ಏನ್ ಕೆಲಸ ಮಾಡ್ತಿದ್ರಿ? ಅವಾಗ ಮನೆಗೆ ಇದ್ವಿ. ಅವಾಗ ಯಜಮಾನ್ರು ದುಡಿತಿದ್ರ ಮನೆಗೆ ಇದ್ವಿ. ಆಮೇಲೆ ಕೆಸಿಮಟ್ಟಿ ನಾಗಮ್ಮ ಇದು ಕಾಟನ್ ಮಿಲ್ ಇತ್ತಲ್ರಿ ಅವಾಗ. ಕಾಟನ್ ಮಿಲ್? ಯಾವ ಮಿಲ್ ಅದು? ಕಾಟನ್ ಮಿಲ್ ದಾವಣಗೆರೆ ಕಾಟನ್ ಮಿಲ್ಲ, ಶಂಕರ್ ಮಿಲ್ಲ, ಅದು ಯಾವ್ದು? ಶಂಕರ್ ಮಿಲ್ ಈ ಕಡೆ ಬರತ್ತಿ. ಹಾ. ಕಾಟನ್ ಮಿಲ್ ಇಲ್ಲಿ ಹೊಸ ಬಸ್ ಸ್ಟ್ಯಾಂಡ್ ಆ ಕಡೆಗೆ. ದಾವಣಗೆರೆ ಕಾಟನ್ ಮಿಲ್. ಹಾ. ಇವ್ರು ರಾಜನಹಳ್ಳಿ ಹನುಮಂತಪ್ಪ ಅವ್ರು. ಅಲ್ಲಿ ಕೆಸಿಮತಿ ನಾಗಮ್ಮ ಹಾ. ಇದು ಅಂತ ಸಮಾಜ ಐತಿ. ಹೌದು. ಅಲ್ಲಿ ಟವಲ್ ಬರ್ತದ್ದು ಕಾಟನ್ ಮಿಲ್. ಅಲ್ಲಿ ಹೊಸ ದಿವಸ ಮಾಡಿದ್ವಿ 10 ವರ್ಷ. ಅಲ್ಲಿ ಮಾಡಿಂದ ಇದಕ್ ನಿಲ್ಸ್ಕೊಂಡು. ಅದು ಮಾಡಾದ್ಮೇಲೆ ಇದು. ನಿಮ್ಮ ಯಜಮಾನ್ರು ಏನ್ ಮಾಡ್ತಿದ್ರು? ಆಮೇಲೆ ಕೆಲಸ ಅಮಲಿ ಕೆಲಸ. ಏನ್ ಅಮಲಿ? ಅದು ಶೇಂಗಾ ಮಾರ್ಕೆಟ್ನಾಗ. ಶೇಂಗಾ ಮಾರ್ಕೆಟ್ ಅಮಲಿ ಕೆಲಸ ಡೈಲಿ. ಅವ್ರಿಗೆ ಎಷ್ಟಿತ್ತು ಪಗಾರ? ಅವ್ರಿಗೆ ಹೇಳ್ತಿದ್ದಲ್ಲ, ಅವರು ಚೆನ್ನಾಗಿದ್ರು, ಒಳ್ಳೆಯವರು. ಅಲ್ಲ, ಚೀಲ ಲೆಕ್ಕ ಕೊಡ್ತಿದ್ರ, ಕೂಲಿ ಲೆಕ್ಕ ಕೊಡ್ತಿದ್ರ? ದಿನ ಕೂಲಿ. ದಿನ ಕೂಲಿ. ಅವ್ರು ತಂದು ಅವ್ರ ತಾಯಿ ಕೈ ಕೊಡಾರ, ನಮ್ಗೆ ಅದಕ್ಕಂತೀವಿ ಸುಮ್ಮನೆ. ಹೌದೌದು. ನಿಮ್ ಹೆಸರು ಏನೋ ಹೇಳಿರ ಅವಾಗ್ಲೇ? ತುಳಸಮ್ಮ. ತುಳಸಮ್ಮ. ಓಕೆ ಓಕೆ. ತುಳಸಮ್ಮ ಚವಾನ್. ಚವಾನ್ ಅಂದ್ರೆ ನಿಮ್ದು ಯಾವ್ದು ಬರುತ್ತೆ? ಮರಾಠಿ. ಮರಾಠೀಸ್. ಓಕೆ ಓಕೆ. ಶಿವಾಜಿ ಮರಾಠಿ. ಶಿವಾಜಿ ಮರಾಠೀಸ್. ಮಹಾರಾಷ್ಟ್ರಕ್ಕೆಲ್ಲ ಹೋಗ್ತಿರ್ತೀರಾ? ಬಂದೆ. ಬಂದಿರಾ? ಜಾಸ್ತಿ ಇಲ್ಲೇ ದಾವಣಗೆರೆಯಲ್ಲೇ ಇದಾಗಿದೆ. ನಮ್ದು. ಓಕೆ ಮತ್ತೆ, ಥ್ಯಾಂಕ್ಸ್ ಅಮ್ಮ. ಒಂದ್ ಸ್ವಲ್ಪ ನಿಮ್ಮ ಆಶೀರ್ವಾದ ಇರ್ಬೇಕಷ್ಟೇ. ದೇವರ ಆಶೀರ್ವಾದ. ಸ್ನೇಹಿತರೆ, ತುಳಸಮ್ಮ ಅಂತ ಹೇಳಿದ್ನಲ್ಲ, ವಿದ್ಯಾನಗರ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆಯಲ್ಲ, ಆಂಜನೇಯ ದೇವಸ್ಥಾನದ ಆಪೋಸಿಟ್ ಇರ್ತಾರೆ, ಇಲ್ಲಾಂದ್ರೆ ಆ ಕಡೆ ಇರ್ತಾರೆ. ದಯವಿಟ್ಟು ಈ ವಿಡಿಯೋ ನೋಡಿದ್ರು ಅಮ್ಮಗೆ ಎಷ್ಟಾಗುತ್ತೆ ಅಷ್ಟು ವ್ಯಾಪಾರ ಇಲ್ಲೇ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡಿ. ಈ ವಯಸ್ಸಲ್ಲಿ ಅವರು ದುಡಿತಾ ಇದ್ದಾರೆ, ಅದು ಒಂದು ಖುಷಿ ಪಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಕ್ಲೋಸ್ ಮಾಡೋಣ. ಮತ್ತೆ ಸಿಗೋಣ ಸ್ನೇಹಿತರೆ.